ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾನು ಈ ಶೀತಪಿತ್ತ ಉದರದಾನ ಕಾಯಿಲೆ ಇದೆ. ಈ ಕಾಯಿಲೆ ನಮ್ಮ ಮಾಡರ್ನ್ ಮೆಡಿಸಿನ್ನಲ್ಲಿ ಅರ್ಟಿಕೇರಿಯಾ ಅನ್ನೋದಕ್ಕೆ ಹೋಲಿಸ್ಬೋದು. ಏನಾಗುತ್ತೆ ಅಂದರೆ ಮೈಯೆಲ್ಲ ದದ್ದುರುಗಳು ಬರುತ್ತೆ. ಈ ಜೇನು ಕಚ್ಚಿದ್ರೆ ಅದು ಹೆಂಗೆ ಬರುತ್ತೆ, ಹಾಗೆ ಸಂಜೆ ಹೊತ್ತು ಆಗ್ತಾ ಇರೋಂಗೆ ಏನೂ ಕಚ್ಚಿರಲ್ಲ, ಮಾಡಿರಲ್ಲ, ಮೈಯೆಲ್ಲ ದದ್ದುರುಗಳಾಗತ್ತೆ, ನೆವೆ ಬರುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಅದ್ಭುತವಾಗಿರೋ ಒಂದು ರೆಮಿಡಿ ಇದೆ, ಟ್ರೀಟ್ಮೆಂಟ್ ಇದೆ, ಇದಕ್ಕೆ ಔಷಧಿ ಇದೆ. ಬನ್ನಿ, ಒಳ್ಳೆ ಔಷಧಿ ಕೊಡ್ತೀನಿ. ಆದರೆ ನೀವು ಮನೆಯಲ್ಲೇ ಮಾಡದೇ ಇರೋದು ಏನೇನು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈ ಸಂಚಿಕೆಯಲ್ಲಿ. ಮೊದಲನೇದಾಗಿ, ನಿಮಗೆ ದದ್ರು ಕಾಯಿಲೆ ಇತ್ತು, ಸಂಜೆ ಹೊತ್ತಾಯಿತು, ದದ್ದುರುಗಳು ಬಂದಿತ್ತು ಅಂದರೆ ತುಂಬ ಈ ಪೆಪ್ಪರ್ಮೆಂಟ್ ಥರ ಈ ಬೇರೆ ಇಂಗ್ಲೀಷ್ ಔಷಧಿಗಳು, ಆ್ಯಂಟಿ ಹಿಸ್ಟಮಿನ್ಸು ಅದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಅದನ್ನು ಅಭ್ಯಾಸ ಆದರೆ ಅದು ಇನ್ನೂ ತೀವ್ರತೆ ಜಾಸ್ತಿ ಆಗುತ್ತೆ. ಮೊದಲನೇದು. ಎರಡನೇದೇನು ಅಂದರೆ ಆಯುರ್ವೇದದ್ದು ವಿರೇಚನ ಅಂತ ಒಂದು ಕರ್ಮ ಇದೆ, ಅದನ್ನು ಮಾಡ್ಕೊಳ್ಳಿ. ಹಾಲಿನ ಪದಾರ್ಥ ಬಿಟ್ಬಿಡಿ. ಹಾಲು, ಕಾಫಿ, ಟೀಯಲ್ಲಿ ಹಾಲು ಹಾಕೋದು, ಹಾಲು ಸ್ವೀಟ್ ತಿನ್ನೋದು, ಲಸ್ಸಿ ತಿನ್ನೋದು, ಮೊಸರು ತಿನ್ನೋದು, ಹಾಲಿನ ಪದಾರ್ಥ ಬಿಟ್ಬಿಡಿ. ನಿಮಗೆ ಅರ್ಟಿಕೇರಿಯಾ ಇತ್ತು ಅಂದರೆ, ದದ್ದುರುಗಳು ಬರ್ತಾಯಿದ್ರೆ ಸಕ್ಕರೆ ಪದಾರ್ಥಗಳು ಬಿಟ್ಬಿಡಿ. ಈ ಸಕ್ಕರೆ ಹಾಕಿರೋದು ಸ್ವೀಟ್ಗಳು, ಲಸ್ಸಿಗಳು, ಜ್ಯೂಸ್ಗಳು ಇವು ಬಿಟ್ಬಿಡಿ. ಈ ಸಕ್ಕರೆ ಪದಾರ್ಥಗಳು ಸೇವನೆ ಮಾಡೋದು, ಹಾಲಿನ ಪದಾರ್ಥ ಸೇವನೆ ಮಾಡೋದು ದದ್ದುರುಗಳು ಜಾಸ್ತಿ ಆಗುತ್ತೆ. ಮೀನಿನ ಪದಾರ್ಥಗಳು ಬಿಟ್ಟುಬಿಡಬೇಕು. ಮೀನು ಕೂಡ, ಸಮುದ್ರದ ಮೀನು ನೀವು ಜಾಸ್ತಿ ಸೇವನೆ ಮಾಡೋದ್ರಿಂದನೂ ಕೂಡ ಏನಾಗುತ್ತೆ ಅಂದರೆ ಈ ದದ್ರು ಕಾಯಿಲೆ ತುಂಬ ಆಗತ್ತೆ. ದಿವಸದಲ್ಲಿ ನಿದ್ದೆ ಮಾಡೋದು ಬಿಟ್ಬಿಡ್ಬೇಕು. ದದ್ರು ಆಗಿತ್ತು ನನಗೆ, ಮಧ್ಯಾಹ್ನದ ಹೊತ್ತು ಜಾಸ್ತಿ ಇದ್ದ, ಯಾಕಂದರೆ ಅದರಲ್ಲಿ ದೋಷಗಳು ಸೇರ್ಕೊಳತ್ತೆ. ಉದರದಲ್ಲಿ ಒಂದೇ ಕಾನ್ಸೆಪ್ಟು, ದೇಹದಲ್ಲಿರೋ ಕಫ ಈಚೆ ಥಂಡಿ ಗಾಳಿಗೆ ಎಕ್ಸ್ಪೋಸ್ ಆಯಿತು ಅಂದಾಗ ದದ್ದುರುಗಳು ಬರುತ್ತೆ. ಇದು ಶೀತಪಿತ್ತ ಅಂತ ಕರಿತೀವಿ. ಉದರ್ದ ಅಂದರೆ ನೆವೆ ಜಾಸ್ತಿ ಆಗುತ್ತೆ. ಸೊ ಇಂಥ ಕಂಡೀಷನಲ್ಲಿ ನೀವು ದಿವಸದಲ್ಲಿ ನಿದ್ದೆ ಮಾಡೋದು ಕೂಡ ಮಾಡಬಾರ್ದು. ತುಂಬ ಎಣ್ಣೆ ಹಾಕಿರೋ ಪದಾರ್ಥಗಳು ಸೇವನೆ ಮಾಡಬಾರ್ದು. ಈ ಎಣ್ಣೆ ಜಾಸ್ತಿ ಹಾಕಿರೋದನ್ನು ಕೂಡ ತುಂಬ ನೆವೆ ತರುತ್ತೆ. ವಿರುದ್ಧ ಆಹಾರಗಳು ಸೇವನೆ ಮಾಡಬಾರ್ದು. ಹೊಚ್ಚಲಿ ನಾನು ಹೇಳಿದ್ದೆ 18 ಥರದ್ದು ವಿರುದ್ಧ ಆಹಾರಗಳಿವೆ ಅಂತ. ಈ 18 ಥರದ್ದು ವಿರುದ್ಧ ಆಹಾರಗಳು ಕೂಡ ನೀವು ಸೇವನೆ ಮಾಡಬಾರ್ದು. ಈ 18 ಥರದ್ದು ವಿರುದ್ಧ ಆಹಾರ ನೀವು ತ್ಯಜಿಸಬೇಕು. ಆ ವಿರುದ್ಧ ಆಹಾರಗಳನ್ನು ನೀವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಶೀತಪಿತ್ತ ಉದರದ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಸ್ವೀಟ್ ಆಗಿರೋದು, ಹುಳಿಯಾಗಿರೋ ಪದಾರ್ಥಗಳು ಬಿಟ್ಬಿಡ್ಬೇಕಾಗತ್ತೆ. ಹುಳಿ ಪದಾರ್ಥ ಅಂದರೆ ಹುಣಸೆ ಹಣ್ಣಿರಲಿ, ನಿಂಬೆಹಣ್ಣಿರಲಿ, ಹುಳಿಯಾಗಿರೋ ಬೆಟ್ಟದ ನೆಲ್ಲಿಕಾಯಿಗಳಿರಲಿ, ಹುಳಿಯಾಗಿರೋ ಮಾವಿನ ಹಣ್ಣಿರಲಿ. ಸೊ ಹುಳಿಯಾಗಿರೋ ಪದಾರ್ಥಗಳು ಬಿಟ್ಬಿಡಿ. ತುಂಬ ಸ್ವೀಟಾಗಿರೋ ಹಣ್ಣುಗಳು ಜಾಸ್ತಿ ಸೇವನೆ ಮಾಡಬಾರ್ದು. ನಿಮಗೆ ಶೀತಪಿತ್ತ ಇತ್ತು ಅಂದರೆ, ಉದರ್ದ ಇತ್ತು ಅಂದರೆ, ದದ್ದುರುಗಳು ಜಾಸ್ತಿ ಬರ್ತಾಯಿತ್ತು ಅಂದರೆ ಸ್ವಲ್ಪ ದಿವಸ ಬಿಟ್ಬಿಡಿ. ಅದಾಗಿದ್ಮೇಲೆ ಅದಾಗದೆ ಕಾಯಿಲೆ ಶಮನ ಆಗುತ್ತೆ. ಆಹಾರ ತುಂಬ ಹೆವಿಯಾಗಿರೋ ಆಹಾರ ಡೈಜೆಷನ್ಗೂ ಬಿಟ್ಬಿಡಬೇಕು. ತುಂಬ ಉದ್ದಿನ ವಡೆಗಳು ತಿನ್ನೋದು, ತುಂಬ ಪನ್ನೀರ್ ಹಾಕೊಳ್ಳೋದು, ಅದರಲ್ಲಿ ಹಾಲಿನ ಗ್ರೇವಿ ಹಾಕೊಳ್ಳೋದು, ಅದನ್ನು ತಿನ್ನೋದು, ಎಣ್ಣೆಣ್ಣೆ, ಜಿಡ್ಡು ಇದೆಲ್ಲ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಉದರದ ಅಥವಾ ಶೀತಪಿತ್ತ ಕಾಯಿಲೆ ಜಾಸ್ತಿ ಆಗುತ್ತೆ. ಈ ಎಲ್ಲ ನೀವು ಅವಾಯ್ಡ್ ಮಾಡ್ಕೊಂಬಂದ್ರಿ ಅಂದರೆ ಈ ದದ್ದುರುಗಳು ಬರೋದು ಕಮ್ಮಿ ಆಗ್ತಾ ಬರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟು, ಈ ದದ್ದುರುಗಳು ನಿಮ್ಮ ದೇಹದಿಂದ ಬರ್ತಾ ಇದೆ, ಹೌದು. ಬಟ್ ಕೆಲವು ಸಲ ಈ ಮಾಡರ್ನ್ ಔಷಧಿಗಳು ಆ್ಯಂಟಿ ಹಿಸ್ಟಮಿನ್ಸ್ ತೊಗೊಳಕ್ಕೆ ಶುರು ಮಾಡಿಬಿಟ್ರೆ ಈ ದೇಹ ಅದಕ್ಕೆ ಅಭ್ಯಾಸ ಆಗುತ್ತೆ. ನಮಗೆ ಆ ಒರಿಜಿನಲ್ ಕಾಯಿಲೆ ಇದೆಯೋ ಇಲ್ವೋ ಅಂತೂ ಈ ಮಾತ್ರೆಗಳು ತೊಗೊಳೋದಕ್ಕೆ ಅಭ್ಯಾಸ ಅಂತೂ ಶುರು ಆಗೋಗ್ಬಿಟ್ಟಿರುತ್ತೆ. ಸೊ ಅದನ್ನು ಕೂಡ ಕ್ರಮೇಣವಾಗಿ ಬಿಡಬೇಕಾಗತ್ತೆ ನೀವು. ಅದು ಕ್ರಮೇಣವಾಗಿ ಬಿಟ್ಟು, ಈ ಕ್ರಮೇಣ ಬಿಡೋ ಟೈಮಲ್ಲಿ ಆಯುರ್ವೇದಿಕ್ ಔಷಧಿಗಳು ತಗೊಳ್ಳಿ. ನಾನು ಸ್ವತಃ ನನ್ನ ಪ್ರಾಕ್ಟೀಸಲ್ಲಿ ನೂರಾರು ದದ್ರು ಕಾಯಿಲೆಗಳನ್ನ, ಅಲರ್ಜಿಕ್ ರಿಯಾಕ್ಷನ್ಸ್ ಇರೋ ಪೇಷಂಟ್ಸ್ನ ನಾನು ಟ್ರೀಟ್ ಮಾಡಿ ಸಾಲ್ವ್ ಮಾಡಿದ್ದೀನಿ. ಅವರೇ ಸುಮಾರು ಪೇಷಂಟ್ಸ್ನ ನನಗೆ ರೆಫರ್ ಮಾಡ್ತಾರೆ. ಈ ದದ್ರು ಕಾಯಿಲೆ ಅನ್ನೋದು ನೀವು ಕೆಲವು ಸಲ ಆ ಮದ್ದುಗಳಿಗೆ ನಿಮಗೆ ಅಭ್ಯಾಸ ಆಗಿ ಕೂತ್ಕೊಂಡ್ಬಿಡ್ತೀರಾ. ಈ ಕೆಲವೆಲ್ಲ ಈ ಆ್ಯಂಟಿ ಅಲರ್ಜಿಕ್ ಅಂತ ಆ್ಯಂಟಿ ಹಿಸ್ಟಮಿನ್ ಔಷಧಿಗಳು ನಮ್ಮ ಆಯುರ್ವೇದದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ಪಂಚಕರ್ಮ ಕೊಟ್ಟು ಆ ದೋಷಗಳನ್ನೇ ಹೊರಗೆ ಹಾಕ್ಬಿಡ್ತೀವಿ. ಸೊ ಮದ್ದೇ ಬೇಕಾಗಲ್ಲ. ಆ ದೋಷಗಳು ಹೋದಾಗ ದದ್ರುಗಳು ಹೊಟ್ಟೋಗುತ್ತೆ. ಅದಕ್ಕೆ ಒಳ್ಳೆ ಔಷಧಿಗಳಿದೆ, ಒಳ್ಳೆ ಪರಿಹಾರಗಳಿದೆ.
ದದ್ರಗಳಿಗೆ ಸುಮ್ಮನೆ ಆ್ಯಂಟಿ ಹಿಸ್ಟಮಿನ್ಗಳು ಜಾಸ್ತಿ ನುಂಗಕ್ಕೆ ಹೋಗಬೇಡಿ. ಆಯುರ್ವೇದ ನಾನು ಹೇಳಿದ ಅಪತ್ಯಗಳನ್ನ ಕರೆಕ್ಟಾಗಿ ನೀವು ಪಾಲಿಸ್ಬೇಕು. ಅಂದರೆ ನೀವು ಸೇವನೆ ಮಾಡಬಾರ್ದು. ತಿರ್ಗಾ ರಿವಿಷನ್ ಹೇಳ್ತೀನಿ, ತುಂಬ ಹಾಲಿನ ಪದಾರ್ಥ, ತುಂಬ ಸಕ್ಕರೆ ಪದಾರ್ಥ, ಮೀನು, ಆಲ್ಕೋಹಾಲು, ಮದ್ಯಪಾನ, ದಿವಸದಲ್ಲಿ ನಿದ್ದೆ ಮಾಡೋದು, ವಿರುದ್ಧ ಆಹಾರಗಳು, ತುಂಬ ಎಣ್ಣೆ ಜಿಡ್ಡಿನ ಪದಾರ್ಥಗಳು, ಆಮೇಲೆ ತುಂಬ ಮಧುರವಾಗಿ ಅಥವಾ ಹುಳಿಯಾಗಿರೋ ಪದಾರ್ಥಗಳು, ಆಮೇಲೆ ತುಂಬ ಹೆವಿಯಾಗಿ ಆಗ ಡೈಜೆಷನ್ ಟೈಮ್ ತೊಗೊಳೋದು, ಅದನ್ನು ಕೂಡ ತ್ಯಜಿಸಬೇಕಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನೇನು ತಿನ್ನಬೇಕು ನಿಮ್ಮ ಕಾಯಿಲೆಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.